ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶನಿವಾರ ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿದ್ದೀನಿ. ನೋಡಿ, ಈ ಥರ ರಂಗೋಲಿ ಹಾಕಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನೋಡಿ, ಬೆಳಗ್ಗೆ ತಿಂಡಿ ನಾನು ಚಿತ್ರಾನ್ನ ಮಾಡಿದ್ದೀನಿ, ಅದರ ಜೊತೆ ಮಂಡಕ್ಕಿ ಕೂಡ ಹಚ್ಚಿದ್ದೀನಿ. ನೈಟ್ ರೈಸ್ ಭಾಳ ಆಗಿತ್ತು, ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೀನಿ ಬೆಳಗ್ಗೆ. ದಯವಿಟ್ಟು ಯಾರು ಫುಡ್ ಮಾತ್ರ ವೇಸ್ಟ್ ಮಾಡಬೇಡಿ. ಒಂದು ದಿನಕ್ಕೂ ಕಷ್ಟಪಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ನೋಡಿ, ನಾನು ಸಿಟಿಗೆ ಹೋಗಬೇಕು ಅಂದು ನೋಡಿ ರೆಡಿಯಾಗಿದ್ದೀನಿ. ಈ ಥರ ಬನ್ನಿ. ಇವಾಗ ನೋಡಿ, ನಾನು ನಮ್ಮ ಇದರಲ್ಲೇ ಟೋಲ್ ತಡೆದು ನಾವು ಆ ಕಡೆ ಹೋಗಬೇಕು, ರೋಡ್ ಕ್ರಾಸ್ ಮಾಡಿ. ನೋಡಿ, ಈ ಥರ ಹೋಗ್ತಾ ಇದ್ದೆ. ನೋಡಿ, ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ದಾರೆ. ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರು ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕಬೇಡಿ ದಯವಿಟ್ಟು. ನೋಡಿ, ಈ ಥರ ಮೇಲೆ ಇದು ಇದೆ, ಬ್ರಿಡ್ಜ್ ಇದು. ನೋಡಿ, ಆ ಕಡೆ ಈ ಕಡೆ ಗಾಡಿ ಓಡಾಡೋದು ಕಾಣಿಸ್ತಿರ್ಬೋದು. ಬನ್ನಿ, ಇವಾಗ ನಾನು ದೇವಸ್ಥಾನಕ್ಕೆ ಬಂದೆ. ನೋಡಿ, ಗಾಳಿ ಆಂಜನೇಯ ಟೆಂಪಲ್ ಅಂತ ಇದು ಸರ್ಜಾಪುರ ರೋಡಲ್ಲಿದೆ ಇದು. ನೋಡಿ, ನಮ್ಮ ಮನೆಯವ್ರು ಹಿಂದೆ ವೀಡಿಯೋ ಮಾಡ್ತಾಯಿದ್ದಾರೆ, ನಾನು ಮುಂದೆ ಹೋಗ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಎದುರುಗಡೆ ಆಂಜನೇಯಂದು ಮೂರ್ತಿ ಕಾಣಿಸ್ತಿದೆ, ಮತ್ತು ದ್ವಾರ ಬಾಗಿಲು ಕಾಣಿಸ್ತಿದೆ. ನೋಡಿ, ಈ ಥರ ಎಲ್ಲ ಐಟಮ್ಸ್ ಇಟ್ಕೊಂಡು ಕೂತಿದ್ದಾರೆ. ಚಿಕ್ಕ ಮಕ್ಕಳವೆಲ್ಲ ತುಂಬ ಚೆನ್ನಾಗಿದ್ದಾವೆ, ಮತ್ತು ಹೂವು ಅದೆಲ್ಲ ಇದೆ ಅಲ್ಲಿ. ಬನ್ನಿ, ನೋಡ್ತಾ ಹೋಗೋಣ ಏನೇನಿದೆ ಅಂತ. ತುಂಬ ಪವರ್ಫುಲ್ ಆಂಜನೇಯ ಹೇಳಬೇಕು ಅಂದರೆ. ನೀವು ನೋಡಿಲ್ಲ ಅಂದರೆ ಒಂದು ಸಲ ಬಂದೋಗಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಎಷ್ಟು ಹೈಟ್ ಇದೆ ಆಂಜನೇಯ. ನೋಡ್ರಿ, ತುಂಬ ರಶ್ ಅಂದರೆ ಇವತ್ತು ವಿಜಯದಶಮಿ ಅಲ್ಲ, ಹಾಗಾಗಿ ತುಂಬಾ ಎಲ್ಲ ದೇವಸ್ಥಾನವೂ ತುಂಬ ರಶ್ ಇದ್ವು. ನೋಡ್ಬೋದು, ನಿಮಗೆ ಕಾಣಿಸ್ತಿರ್ಬೋದು ಎದುರುಗಡೆ ಎಷ್ಟೊಂದು ವೆಹಿಕಲ್ಸು, ಜನ ಎಲ್ಲ ಓಡಾಡ್ತಾ ಇದ್ದಾರೆ. ನೋಡಿ, ಆಂಜನೇಯನ ಮೂರ್ತಿ ಈ ಥರ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾದ ಆಂಜನೇಯ. ಬನ್ನಿ, ಇವಾಗ ಒಳಗೆ ಹೋಗೋಣ. ಟೈಮ್ ಆಗಿದೆ, ಯಾಕೆಂದರೆ 12 o'clock ಕ್ಲೋಸಿಂಗ್ ಟೈಮು ದೇವಸ್ಥಾನ. ಹಾಗಾಗಿ ನಮ್ಮ ಮನೆಯವ್ರ ಹಿಂದೆ ವೀಡಿಯೋ ಮಾಡ್ತಾಯಿದ್ರು, ನಾನು ಮುಂದೆ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲೇ ಪಕ್ಕದಲ್ಲಿ ಕಾಲು ತೊಳ್ಕೊಳಕ್ಕೆ ನೀರಿದೆ, ಅಲ್ಲೇ ತೊಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಹೋಗೋದಿತ್ತು ಮುಂಚೆ, ಇವಾಗೆಲ್ಲ ಇಲ್ಲಿ ಕ್ಲೋಸ್ ಮಾಡಿ ಪಕ್ಕದಲ್ಲಿ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ರು ಅವರು. ನೋಡಿ, ಆ ಕಡೆ ಕ್ಯೂವಲ್ಲಿ ಹಚ್ಚಿದ್ದಾರೆ ಎಲ್ಲ ಜನ. ಬನ್ನಿ, ಇವಾಗ ಒಳಗಡೆ CC ಕ್ಯಾಮ್ರಾ ಇರೋದಕ್ಕೆ ನಾನು ಒಳಗಡೆ ಏನು ದೇವಸ್ಥಾನ ಮೂರ್ತಿ ಅದು ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಕ್ಯಾಮ್ರಾ ಇರೋದಕ್ಕೆ ಅಲ್ಲಿ ಅಲೌ ಇಲ್ಲ. ಹಾಗಾಗಿ ಔಟ್ಸೈಡ್ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಕ್ಯೂವಲ್ಲಿ ಬಿಡ್ತಾ ಇದ್ದಾರೆ ಎಲ್ಲರನ್ನೂ. ಅಂದರೆ ಗರ್ಭಗುಡಿ ತುಂಬ ಚಿಕ್ಕದಿದೆ, ತುಂಬ ಜನ ಹೋಗೋಕ್ಕಾಗಲ್ಲ, ಅದಕ್ಕೆ ಕ್ಯೂವಲ್ಲಿ ಬಿಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರು ಮಾಡ್ತಾ ಇದ್ದಾರೆ, ನೀವು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಾವು ಹೋದ ತಕ್ಷಣ ಇದು ಎಂಡ್ ಆಯಿತು. ತುಂಬ
ಚೆನ್ನಾಗಿ ಹಾಡ್ತಾ ಇದ್ರು ಅವರು. ಜನ ಎಲ್ಲ ಹೋಗಿ ಹೊರಗಡೆ ಬರ್ತಾ ಇದ್ದಾರೆ, ನಾನು ಕ್ಯೂವಲ್ಲಿ ನಿಂತಿದ್ದೀನಿ. ನೋಡಿ ಜನ ಎಲ್ಲ ಹೋಗಿ ಬರ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪನೇ ಜನ ಬಿಡ್ತಾ ಇದ್ದಾರೆ. ಒಬ್ಬರಲ್ಲಿ ಗೇಟ್ ಹತ್ರನೇ ನಿಂತ್ಕೊಂಡಿದ್ದಾರೆ ಬಿಡೋಕ್ಕಾಗಿ. ನೋಡಿ ಈ ಥರ ಹೊರಗಡೆ ದೇವಸ್ಥಾನ ಇದೆ ನೋಡಿ. ಪೂರಿ ಜಗನ್ನಾಥ್ ಟೆಂಪಲ್ ಇದೆ ನೋಡಿ ಮುಂದ್ಗಡೆ. ಈ ಥರ ಎಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವು ಒಂದ್ಸಲ ಬಂದು ಹೋಗಿ. ತುಂಬ ಪವರ್ಫುಲ್ಲು. ನನಗಂತೂ ಆಂಜನೇಯ ಅಂದರೆ ತುಂಬಾ ಇಷ್ಟ. ನಾವು ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರುವಾಗ ನೋಡಿ ಇದು. ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಮತ್ತೆಲ್ಲೂ ಸಿಗಲ್ಲ ನನ್ನ ಪ್ರಕಾರ. ನೋಡಿ ಇವಾಗ ದೇವಸ್ಥಾನದಿಂದ ನಾನು ಹೊರಗೆ ಬಂದೆ. ನೋಡಿ ನಮ್ಮ ಮನೆಯವ್ರು ಮತ್ತೆ ಹೊರಗಡೆ ಎಲ್ಲ ವಿಡಿಯೋ ಮಾಡ್ತಾಯಿದ್ರು ನೋಡಿ. ಈ ಥರ ಇದೆ ನೋಡಿ ಇದು. ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಒಳಗಡೆ ಹೋಗಿ ಬಂದ್ವಿ, ಹಾಗೆ ಕ್ಲೋಸ್ ಮಾಡಿಬಿಟ್ರು. 12 o'clock ಆಯಿತು ನೋಡಿ. ನಾಗಪ್ಪ ಎಲ್ಲ ಇದೆ. ಏನು ಅನ್ನಿಸ್ತು ನಿಮಗೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ನೋಡಿ ಹೊರಗಿಂದ ಆಂಜನೇಯಂದು ಈ ಥರ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ನಾನು ಹೊರಗೆ ಬಂದೆ, ನಮ್ಮ ಮನೆಯವರು ಹಾಗೆ ಒಂದು ವಿಡಿಯೋ ಮಾಡಿದರು ನೋಡಿ. ಅಲ್ಲೇ ನಿಂತಿದ್ದೆ ನಾನು. ನಿಮಗೂ ಆಂಜನೇಯನ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಮಳೆ ಕೂಡ ಇದ್ದಿಲ್ಲ, ಅದು ಒಂದು ಚೆನ್ನಾಗಾಯಿತು. ಮಳೆ ಇದ್ದಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೋಡಿ ಪಕ್ಕದ ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ಹೂ ತೊಗೊತಾ ಇದ್ದೆ ನೋಡಿ ನಾನು. ನೋಡಿ ಇಷ್ಟಕ್ಕೆ 150 ರೂಪಾಯಿ ಹೇಳಿದ್ರು ಅವರು ಹೂಗೆ. ನೋಡಿ ನಾವು ಹೊರಗೆ ಬರುವಾಗ ಇವ್ರ ತಾತ ಇದನ್ನು ನುಡಿಸ್ತಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕೇಳೋಕ್ಕಂತೂ ತುಂಬ ಇಂಪಾಗಿತ್ತು. ನೀವು ಒಂದ್ಸಲ ಕೇಳಿಸ್ಕೊಳ್ಳಿ ಇದನ್ನ. ನೋಡಿ ಎಲ್ಲ ಮುಗಿದ್ಮೇಲೆ ನಾವು ಹೋಟೆಲಿಗೆ ಬಂದ್ವಿ. ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು ನಮ್ಮ ಮನೆಯವರು. ನೋಡಿ ಟೊಮಾಟೊ ಸಾಸು ಫ್ರೈಡ್ ರೈಸು ತೊಗೊಂಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ